ಇನ್ನು ಬೇಸಿಗೆಯ ಆರಂಭಕ್ಕೂ ಮುನ್ನವೇ ರಾಯರ ಸನ್ನಿಧಿಯಲ್ಲಿ ಬರ ಪುಣ್ಯ ಸ್ನಾನಕ್ಕೆ ಸಿಗದಂತೆ ಫೆಬ್ರವರಿಯಲ್ಲೇ ತುಂಗಭದ್ರಾ ಬರಿದಾಗ್ತಾ ಇದೆ. ಮಂತ್ರಾಲಯದ ತಟದ ನದಿಯಲ್ಲಿ ನೀರು ಖಾಲಿಯಾಗಿದೆ. ಭಕ್ತರಿಗೆ ಈಗ ಸಂಕಷ್ಟ ಉಂಟಾಗಿದೆ. ನೀರು ಹರಿತಾ ಇದ್ದ ಸ್ಥಳದಲ್ಲಿ ಈಗ ಬರೀ ಬಂಡೆಗಳೇ ಗೋಚರ ಆಗ್ತಿದೆ. ಕಣ್ಣು ಹಾಯಿಸಿದಷ್ಟು ನೀರಿಲ್ಲದೆ ಎಲ್ಲವೂ ಕೂಡ ಅಲ್ಲಿ ಖಾಲಿಯಾಗಿದೆ. 1 ವಾರಗಳ ಕಾಲ ನಡೀತಾ ಇರುವ ರಾಯರ ವೈಭವೋತ್ಸವ ಈ ಸಂದರ್ಭದಲ್ಲಿ ಅಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ರಾಯರ ಉತ್ಸವಕ್ಕೆ ಬಂದ ಭಕ್ತರಿಗೆ ಪುಣ್ಯ ಸ್ನಾನಕ್ಕೂ ಕೂಡ ನೀರಿಲ್ಲದಂತಹ ಪರಿಸ್ಥಿತಿ. ರಾಯರ ದರ್ಶನಕ್ಕೂ ಮುನ್ನ ನದಿಗೆ ಹೋದವರಿಗೆ ಅಲ್ಲಿ ನಿರಾಸೆಯುಂಟಾಗ್ತಾ ಇದೆ. ಪುಣ್ಯ ಸ್ನಾನಕ್ಕೆ ನೀರಿಲ್ಲದೆ ಅಲೆದು ಭಕ್ತರು ಸುಸ್ತಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಬೇಸಿಗೆ ಆರಂಭ ಆಗಬೇಕು. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಮಂತ್ರಾಲಯದ ತಟದ ನದಿಯಲ್ಲಿ ಈಗ ಖಾಲಿಯಾಗಿದೆ. ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿತಾ ಇರೋದು. ಹೀಗಾಗಿ ಪುಣ್ಯ ಸ್ನಾನಕ್ಕೆ ನೀರಿಲ್ಲದೆ ಅಲೆದು ಭಕ್ತರು ಸುಸ್ತಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಬರುವಂಥ ಪ್ರವಾಸಿಗರಿಗೆ ಸಾರ್ವಜನಿಕರೇ ಭಾಳ ತೊಂದರೆ ಐತಿ. ನೀರು ಬಿಟ್ಟರೆ ಎಲ್ಲರಿಗೂ ದೊಡ್ಡ ಅನುಕೂಲ. ರಾಯರ ದರ್ಶನವೂ ಅನುಕೂಲ ಆಗುತ್ತೆ. ಆ ಕಡೆಯಿಂದ ಎಲ್ಲ ಕಡೆಯಿಂದನೂ ಬರ್ತೈತಿ. ಕರ್ನಾಟಕ, ಆಂಧ್ರ, ತಮಿಳುನಾಡು ಈ ಕಡೆಯಿಂದ ಎಲ್ಲ ಜನ ಬರ್ತೈತಿ. ನೀರು ಸರಿಯಾಗಿರಲಿಲ್ಲ ಅಂದ್ರೆ ಎಲ್ಲ ಜನರಿಗೆ ಸ್ವಲ್ಪ ತೊಂದರೆ ಆಗತ್ತೆ. ನಾವು ಬರಾಕತ್ತಿ ಇಷ್ಟು ವರ್ಷ ಆಯ್ತು ಈ ಟೈಪ್ ನದಿ ನೀರಿಲ್ಲದ ನದಿ ನೋಡಿದ್ದಿಲ್ಲ. ಇವಾಗ 2-3 ವರ್ಷ ಆಯ್ತು ಅತಿ ನೀರಿಲ್ಲದಂಗೆ ಆಗ್ಯದ ಇಲ್ಲಿ ನದಿ ಒಳಗೆ. ಸರ್ಕಾರಕ್ಕೆ ನೀರು ಬಿಡೋಕೆ ಅನುಕೂಲ ಮಾಡಿರಿ. ಇಲ್ಲಿ ಎಲ್ಲರಿಗೆ ಯಾತ್ರಿಕರಿಗೆ ರಾಯರ ದರ್ಶನ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ. ಪವಿತ್ರ ಸ್ನಾನಕ್ಕಂತ ಬಂದವ್ರಿಗೆ ಇಲ್ಲಿ ಏನೋ ವ್ಯವಸ್ಥೆ ಸರಿಯಾಗಿಲ್ಲದಕ್ಕೆ, ನೀರು ಇಲ್ಲದಕ್ಕೆ ನದಿ ಒಳಗೆ ಇಲ್ಲಿ ನಳದಿಂದ ಸ್ನಾನ ಮಾಡಬೇಕಂದ್ರೂ ನದಿ ಒಳಗೆ ನೀರಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ತುಂಗಭದ್ರಾ ನದಿಗೆ ನೀರು ಹರಿಸೋ ಜವಾಬ್ದಾರಿ ಮಾಡಿ ಮಂತ್ರಾಲಯ ಕ್ಷೇತ್ರಕ್ಕೆ ಬರುವಂಥ ಜನರಿಗೆ ಎಲ್ಲರಿಗೆ ಒಳ್ಳೆಯದಾಗುವಂಗೆ ಎಲ್ಲರಿಗೆ ಅನುಕೂಲ ಆಗುವವರಿಗೆ ಮಾಡಬೇಕಂತೇಳಿ. ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನೆಲೆಸಿರುವಂಥ ಮಂತ್ರಾಲಯದಲ್ಲಿ ನಾವಿದ್ದೇವೆ. ಮಂತ್ರಾಲಯದಲ್ಲಿ ಈಗ ಗುರು ವೈಭವೋತ್ಸವ ಕಾರ್ಯಕ್ರಮಗಳು ನಡೀತಾ ಇರೋದರಿಂದ ದೇಶದ ಮೂಲೆಯಿಂದ ಭಕ್ತರು ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ. ಬಂದಂಥ ಭಕ್ತರು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ಬಂದಂಥವರು ನಿರಾಸರಾಗಿ ಇವತ್ತು ಯಾಕಾರ ಈ ಒಂದು ತುಂಗಭದ್ರಾ ನದಿಗೆ ನಾವು ಸ್ನಾನಕ್ಕೆ ಬಂದೇವಿ ಅನ್ನುವಂಥ ಮಾತುಗಳು ಭಕ್ತರಿಂದ ಕೇಳಿ ಬರ್ತಾ ಇದೆ. ನಾವು ಕೂಡ ನದಿ ಬಳಿ ಇದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕುಟುಂಬ ಸಮೇತರಾಗಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಬೇಕಂತ ಬಂದಂಥ ರಾಯರ ಭಕ್ತರು ಎಲ್ಲರೂ ಕೂಡ ನದಿ ತೀರಕ್ಕೆ ಬರ್ತಾರೆ. ಆದರೆ ನದಿಯಲ್ಲಿ ಅಲ್ಲಿ ಮಾತ್ರ ನೀರಿರೋದ್ರಿಂದ ನೀರು ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೋಗುವಂಥದ್ದು ನಡೀತಾ ಇದೆ. ಈ ವರ್ಷ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ನದಿಯಲ್ಲಿ ದಿನೇ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆ ಒಂದು ನೀರಿನ ಪ್ರಮಾಣ ಕಡಿಮೆ ಆದಂತೆ ತುಂಗಭದ್ರಾ ನದಿ ಮೇಲ್ಭಾಗದಲ್ಲಿ ಗೇಟ್ಗಳು ಕೂಡ ಅಳವಡಿಕೆ ಮಾಡುವಂಥ ಕಾರ್ಯ ನಡೀತಾ ಇದೆ. ಹಾಗಾಗಿ ತುಂಗಭದ್ರಾ ನದಿಗೆ ಡ್ಯಾಮಿಂದನೂ ಕೂಡ ನೀರು ಬಿಡ್ತಾ ಇಲ್ಲ. ಹೀಗಾಗಿ ನದಿ ಬರಡಾಗುವಂಥ ಸ್ಥಿತಿಗೆ ಬಂದು ನಿಂತಿದೆ. ಅಲ್ಲಲ್ಲಿ ಮಾತ್ರ ನೀರು ನಿಂತ್ಕೊಂಡಿದೆ. ಎಲ್ಲಿ ನೀರು ನಿಂತ್ಕೊಳ್ಳುತ್ತೋ ಆ ಸ್ಥಳಕ್ಕೆ ಭಕ್ತರು ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಸರ್ಕಾರಕ್ಕೂ ಕೂಡ ಶ್ರೀಮಠದ ಸ್ವಾಮೀಜಿಗಳಾದಂಥ ಶ್ರೀ ಸುಬುಧೇಂದ್ರ ತೀರ್ಥರು ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಆರಾಧನೆಯ ವೇಳೆಯಲ್ಲಿ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಬರ್ತಾರೆ. ಬಂದಂಥವರು ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಬಯಕೆಯನ್ನು ಇಟ್ಕೊಂಡು ಬರ್ತಾರೆ. ಆದರೆ ಬಂದಂಥವರಿಗೆ ನದಿಯಲ್ಲಿ ನೀರು ಇಲ್ಲದೆ ಇರೋದು ಮತ್ತು ಇದ್ದಂಥ ನೀರು ಕೂಡ ಕೊಳಚೆ ಆಗ್ತಾ ಇರೋದ್ರಿಂದ ಆ ನೀರಿನಲ್ಲಿ ಹೇಗಪ್ಪ ಸ್ನಾನ ಮಾಡಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ ಭಕ್ತರಿದ್ದಾರೆ. ಆದರೂ ಕೂಡ ರಾಯರು ಕಾಪಾಡ್ತಾರೆ ಅನ್ನುವಂಥ ನಂಬಿಕೆ ಹಿನ್ನೆಲೆಯಲ್ಲಿ ಭಕ್ತರು ಆ ನೀರಿನಲ್ಲೇ ಸ್ನಾನವನ್ನು ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ತುಂಗಭದ್ರಾ ನದಿಯಲ್ಲಿ ಬರೀ ಕಲ್ಲು ಬಂಡೆಗಳು ಮಾತ್ರ ಕಾಣ್ತಾ ಇದ್ದಾವೆ. ಪ್ರತಿ ವರ್ಷವೂ ಕೂಡ ನಾವು ಬಂದಾಗ ನದಿಯಲ್ಲಿ ನೀರು ಅಪಾರ ಪ್ರಮಾಣದಲ್ಲಿ ಇರ್ತಾ ಇತ್ತು. ಆದರೆ ಈ ವರ್ಷ ಮಳೆ ಹೆಚ್ಚಾಗಿದೆ. ಆದರೂ ಕೂಡ ಮಳೆ ಹೆಚ್ಚಾಗಿದ್ರೂ ಕೂಡ ತುಂಗಭದ್ರಾ ನದಿ ಒಣಗೋಗಿರುವಂಥದ್ದು ನೋಡಿ ಭಾಳ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ತುಂಬ ಖುಷಿಯಿಂದ ಕುಟುಂಬ ಸಮೇತರಾಗಿ ರಾಯರ ದರ್ಶನಕ್ಕೆ ಬಂದಿದ್ದೇವೆ. ಆದರೆ ನದಿಯಲ್ಲಿ ನೀರಿಲ್ಲದೆ ಇರೋದು ನಮಗೆ ಭಾಳ ಬೇಸರ ತರಿಸ್ತಾ ಇದೆ ಅನ್ನುವಂಥ ಮಾತುಗಳು ಭಕ್ತರಿಂದ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ಗೆ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇಸಿಗೆಗೂ ಮುನ್ನವೇ ತುಂಗಭದ್ರಾ ನದಿ ಖಾಲಿಯಾಗಿದೆ. ಈಗಾಗಲೇ ನಮ್ಮಲ್ಲಿ ಬಿಸಿಲುಗಾಲ ಶುರುವಾಗಿದೆ ಅಂತ ಹೇಳಿದ್ದಾರೆ.
ತುಂಗಭದ್ರಾ ಡ್ಯಾಂನಲ್ಲಿ ಅಲ್ಪ ಸ್ವಲ್ಪ ನೀರು ಇದೆ. ಮಠಕ್ಕೆ ಬರುವ ಭಕ್ತರಿಗೆ ನೀರಿನ ತೊಂದರೆ ಆಗಬಾರ್ದು, ಸ್ನಾನಕ್ಕೆ ಕುಡಿಯಲು ನೀರಿನ ವ್ಯವಸ್ಥೆ ಇದೆ ಅನ್ನುವಂಥ ಮಾತನ್ನ ಶ್ರೀಗಳು ಹೇಳಿದ್ದಾರೆ. ಈಗಾಗಲೇ ಬಿಸಿಲುಗಾಲ ಶುರುವಾಗಿದೆ. ಅದರಲ್ಲೂ ಕೂಡ ನಮ್ಮ ಪ್ರಾಂತದಲ್ಲಿ ಬಿಸಿಲುಗಾಲ, ಅತಿ ಬಿಸಿಲುಗಾಲ ಎರಡೇ. ನದಿಯಲ್ಲಿ ನೀರಿಲ್ಲ ಮತ್ತು ಜಲಾಶಯದಲ್ಲಿ ಸ್ವಲ್ಪ ಪ್ರಮಾಣದ ನೀರಿನ ಶೇಖರಣೆ ಇದೆ. ಆದ್ದರಿಂದ ನದಿಯಲ್ಲಿ ಈಗಾಗಲೇ ಗೇಟ್ಗಳನ್ನು ಮುಚ್ಚಿದ್ದಾರೆ. ಇನ್ನು ಭಕ್ತರಿಗೆ ಯಾವುದೇ ಅಸೌಕರ್ಯವಾಗಬಾರ್ದು ಅಂಥೇಳಿ ನಾವು ನಮ್ಮ ಮಂತ್ರಾಲಯದ ಮಠದ ವತಿಯಿಂದ ಬೋರು ಹಾಕಿ ತನ್ಮೂಲಕವಾಗಿ ನೀರಿನ ಸರಬರಾಜು ಮತ್ತು ನದಿಯಲ್ಲಿ ಮೇಲ್ಭಾಗದಲ್ಲಿ ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಹರಿವು ಇರುವಂತಹ ಅಲ್ಲಿಂದ ಪಂಪ್ ಮಾಡಿ ಶುದ್ಧೀಕರಿಸಿ ಅದನ್ನು ಕುಡಿಯಲಿಕ್ಕೆ, ಸ್ನಾನಕ್ಕೆ ಇತ್ಯಾದಿಗಳಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ಶವರ್ಗಳನ್ನು ಕೂಡ ಏರ್ಪಾಟು ಮಾಡಿ ಭಕ್ತರಿಗೆ ಸೌಕರ್ಯವನ್ನು ನಾವು ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.